ಈ ಆಕ್ರೋಶ ಈಗ ಬೆಂಕಿ ಹೊತ್ತಿಸಿದೆ. ರೋಷಾಗ್ನಿ ಧಗಧಗಿಸ್ತಾ ಇದೆ. ತಮಿಳುನಾಡಿಗೆ ನೀರು ಬಿಡಿ ಅಂತ ಕಾವೇರಿ ಪ್ರಾಧಿಕಾರ ಆದೇಶ ಮಾಡಿದ್ದೇ ತಡ ಕಾವೇರಿ ಕೊಳ್ಳದ ರೈತರು ನಿಗಿ ಕೆಂಡವಾಗಿದ್ದಾರೆ. ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಈಗಾಗಲೇ ಸಜ್ಜಾಗಿವೆ. ಬಂದ್ ದಿನಾಂಕ ನಾಳೆ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೀರು ಬಿಡಲ್ಲ, ನೀರು ಕೊಡಲ್ಲ, ಸಿಡಿದೆದ್ದ ಕಾವೇರಿ ಮಕ್ಕಳು. ಕಾವೇರಿ ನೀರು ನಿಯಂತ್ರಣ ಮಂಡಳಿ ತಮಿಳುನಾಡಿನ ಏಜೆಂಟರ ಕೆಲಸ ಮಾಡ್ತಾ ಇದೆ. ಜನನಾಯಕನ್ ಚಿತ್ರದ ಪೋಸ್ಟರ್ ಹರಿದು ಆಕ್ರೋಶ. ಕಾವೇರಿ ಯಾತಕ್ಕಾಗಿ ಹೋರಾಟ? ಉರುಳು ಸೇವೆ, ಅರಬೆತ್ತಲೆ ಪ್ರತಿಭಟನೆ, ಹೆದ್ದಾರಿ ತಡೆದು ಕಿಚ್ಚು. ಹುಬ್ಬಳ್ಳಿ ಕಾರವಾರದಲ್ಲೂ ಕಾವೇರಿ ಕಹಳೆ. ಕರ್ನಾಟಕ ಬಂದ್ ಆಗುತ್ತಾ? ಇದು ಅಖಂಡ ಕರ್ನಾಟಕ ಬಂದ್. ಕಾವೇರಿ ನಮ್ಮವಳು, ಕಾವೇರಿ ನಮ್ಮವಳು. ಇದು ಮಂಡ್ಯದ ಕಾವೇರಿ ಮಕ್ಕಳ ಕೂಗು. ಎದೆಯ ಜ್ವಾಲಾಗ್ನಿ ಕಡಿಮೆ ಆಗ್ತಿಲ್ಲ. ನೀರು ಬಿಡೋ ಪ್ರಶ್ನೆಯೇ ಇಲ್ಲ. ಕಾವೇರಿ ಪ್ರಾಧಿಕಾರ ಕೂಡ ಕರುನಾಡಿನ ಮೇಲೆ ಬರೆ ಎಳೆದಿದೆ. ಸಿಡಬ್ಲ್ಯೂಆರ್ಸಿ ಹೊರಡಿಸಿದ್ದ ಮರಣ ಶಾಸನವನ್ನೇ ಮುಂದುವರೆಸಿರೋ ಪ್ರಾಧಿಕಾರ ತಮಿಳುನಾಡಿಗೆ ನೀರು ಬಿಡಿ ಅಂತ ಆದೇಶಿಸಿದೆ. ಈ ಆದೇಶದ ವಿರುದ್ಧ ಎಲ್ಲೆಡೆ ಆಕ್ರೋಶ, ಕಿಚ್ಚು ಸ್ಫೋಟಗೊಂಡಿದೆ. ಕಾವೇರಿ ಕಿಚ್ಚಿನ ಬಿಸಿ ತಮಿಳುನಾಡು ಸಿಎಂ ವಿಜಯ್ ಅಭಿನಯದ ಚಿತ್ರ ಜನನಾಯಕನಿಗೆ ತಟ್ಟಿದೆ. ತಮಿಳುನಾಡು ಕಾವೇರಿ ವಿಚಾರವಾಗಿ ಖ್ಯಾತೆ ತೆಗೆಯುತ್ತಿದೆ. ಹೀಗಿದ್ರೂ ವಿಜಯ್ ನಟನೆಯ ಸಿನಿಮಾ ಹಾಕಿದ್ದೀರಾ ಅಂತ ಪ್ರತಿಭಟನಾಕಾರರು ಪ್ರಶ್ನಿಸಿದ್ದಾರೆ. ಅಷ್ಟೇ ಅಲ್ಲ, ಮಂಡ್ಯದ ಗುರುಶ್ರೀ ಚಿತ್ರಮಂದಿರದಿಂದ ಜನನಾಯಕನ್ ಎತ್ತಂಗಡಿಯಾಗಿದೆ. ಪೋಸ್ಟರ್ ಹರಿದ ಪ್ರತಿಭಟನಾಕಾರರು ಸಿನಿಮಾ ಬಂದ್ ಮಾಡಿಸಿದ್ದಾರೆ. ಇನ್ನುಳಿದಂತೆ ತಮಿಳುನಾಡಿಗೆ ನೀರು ಬಿಡದಂತೆ ಆಗ್ರಹಿಸಿದ ರೈತರು ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ್ರು. ಟೈರ್ಗೆ ಬೆಂಕಿ ಹಚ್ಚಲು ಯತ್ನಿಸಿದ್ರು. ಹೆದ್ದಾರಿಯಲ್ಲೇ ಉರುಳು ಸೇವೆ ಮಾಡಿದ್ರು. ಅರಬೆತ್ತಲೆ ಪ್ರತಿಭಟನೆ ನಡೆಸಿದ್ರು. ರೈತರ ಹೋರಾಟಕ್ಕೆ ವಿವಿಧ ಕನ್ನಡ ಪರ ಸಂಘಟನೆಗಳು ಸಾಥ್ ನೀಡಿದ್ರು. ಭತ್ತದ ಒಟ್ಲಾಕ್ಬೇಕಾಯ್ತು, ಕಬ್ಬು ನೆಡಬೇಕಾಯ್ತು, ಎಲ್ಲ ರೆಡಿ ಮಾಡ್ಕೊಂಡು ನಿಂತಿದ್ವಿ. ಇವ್ರು ತಮಿಳುನಾಡು ನೀರು ಬಿಟ್ಬಿಟ್ರೆ ನಾವೆಲ್ಲ ಹೋಗ್ಬೇಕು. ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ರೈತರು ಸಂಕಷ್ಟದಲ್ಲಿದ್ದೀವಿ. ನಾವು ಕುಡಿತಕ್ಕಂತ ನೀರು ಇಲ್ದಾನೆ ಇವತ್ತು ಬಹಳ ಆತಂಕದಲ್ಲಿದ್ದೀವಿ. ಮಾನ ಮರ್ಯಾದೆ ನಾಚಿಕೆ ಏನಾರ ಇದ್ರೆ ಇವತ್ತು ನಾವು ಬೆಳೆದು ನಿಂತಿರ್ತಕ್ಕಂಥ ಬೆಳೆಗಳಿಗೆ ನೀರು ಕೊಡುವಂತ ಕೆಲಸ ಆಗಬೇಕು. ತಮಿಳುನಾಡಿಗೆ ನೀರು ಬಿಟ್ರೆ ರೈತರ ಜೊತೆಗಿಳಿದು ಪ್ರತಿಭಟಿಸ್ತೀವಿ. ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟ ಕಾಂಗ್ರೆಸ್ ಶಾಸಕ ರವಿ ಗಾಣಿಗ. ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ನೀರಿಲ್ಲ. ಮಂಡ್ಯದ ಕಾಂಗ್ರೆಸ್ ಶಾಸಕ ರವಿ ಗಾಣಿಗ ಕೂಡ ರೈತರ ಬೆನ್ನಿಗೆ ನಿಂತಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿರೋ ಶಾಸಕ, ಸರ್ಕಾರ ಏನಾದ್ರೂ ನೀರು ಬಿಟ್ರೆ ನಾವು ರೈತರ ಜೊತೆ ಸೇರ್ಕೊಳ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ನೀರು ಬಿಡಬಾರ್ದು, ಬಿಟ್ರೆ ಇದ್ರ ನಮ್ಮ ಸರ್ಕಾರ ಆಗಲಿ ಇದ್ರ ವಿರುದ್ಧ ನಾವು ಕೂಡ ಪ್ರತಿಭಟನೆ ರೈತರ ಜೊತೆ ಸೇರ್ಕೋಬೇಕಾಗತ್ತೆ. ಬೇರೆ ದಾರಿ ಇಲ್ಲ ನಮಗೂ. ಅತ ಮೈಸೂರಿನಲ್ಲೂ ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ವು. ಖಾಲಿ ಕೊಡ ಪ್ರದರ್ಶನ ಮಾಡಿದ್ರು. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣದ ಕಾವೇರಿ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕಾವೇರಿ ಕೊಳ್ಳವನ್ನು ದಾಟಿದ ಕಾವೇರಿ ಕಿಚ್ಚು. ಹುಬ್ಬಳ್ಳಿಯಲ್ಲೂ ಪ್ರತಿಭಟನೆ. ಕೇವಲ ಕಾವೇರಿ ಕೊಳ್ಳದಲ್ಲಷ್ಟೇ ಅಲ್ಲ, ಹುಬ್ಬಳ್ಳಿಯಲ್ಲಿ ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನ ಹರಿಸಬಾರದು ಅಂತ ಒತ್ತಾಯಿಸಿದ್ರು. ಕಾರವಾರದಲ್ಲೂ ಕರವೇ ಪ್ರವೀಣ್ ಶೆಟ್ಟಿ ಬಣದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಅಖಂಡ ಕರ್ನಾಟಕ ಬಂದ್ ಮಾಡ್ತೇವೆಂದ ವಾಟಾಳ್ ನಾಗರಾಜ್. ಕನ್ನಡ ಹೋರಾಟಗಾರರು, ಕನ್ನಡ ಪರ ಸಂಘಟನೆಗಳು, ಕರವೇ ಬಣಗಳು ಕೂಡ ಸಿಡಬ್ಲ್ಯೂಎಂಎ ಆದೇಶಕ್ಕೆ ರೊಚ್ಚಿಗೆದ್ದಿವೆ. ಅಖಂಡ ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ಎಚ್ಚರಿಕೆ ನೀಡಿದ್ದಾರೆ. ನಾಳೆ ಕರ್ನಾಟಕ ಬಂದ್ಗೆ ಡೇಟ್ ಫಿಕ್ಸ್ ಆಗಲಿದೆ. ಬಂದ್ ಮಾಡಬೇಕಾಗುತ್ತೆ. ನಾಳೆ ನಮ್ಮ ಕನ್ನಡ ಪರ ಸಂಘಟನೆಗಳ ಮನೋಧರ್ಮ, ಮನೋನೀತಿ ಎಲ್ಲವನ್ನು ನಾಳೆ ಚಿಂತನೆ ಮಾಡಿ ಮುಂದಿನ ಹೋರಾಟಕ್ಕೆ ಇದು ಅಖಂಡ ಕರ್ನಾಟಕ ಬಂದ್. ಬರೀ ಕರ್ನಾಟಕ ಬಂದ್ ಅಲ್ಲ, ಅಖಂಡ ಕರ್ನಾಟಕ ಬಂದ್ ಮಾಡಿದ್ರೆ ಅಖಂಡ ಕರ್ನಾಟಕ ಬಂದೇ ಮಾಡ್ತಾರೆ. ಕರ್ನಾಟಕ ಬಂದ್ ಇವಾಗಲೇ ನಾವೆಲ್ಲ ಸಭೆಯನ್ನ ನಾಳೆ ಸೇರ್ತಾ ಇದೀವಿ. ಕರ್ನಾಟಕ ಬಂದ್ ಕರೆ ಕೊಡ್ತಾ ಇದೀವಿ. ಕೇಂದ್ರ ಸರ್ಕಾರದ ಕಣ್ಣನ್ನು ತೆರೆಸುವಂತ ಕೆಲಸ ಮಾಡ್ತಾ ಇದೀವಿ. ನೆಲ ಜಲ ಭಾಷೆಗೆ ಧಕ್ಕೆಯಾದ್ರೆ ಸುಮ್ನಿರಲ್ಲ. ಫಿಲ್ಮ್ ಚೇಂಬರ್ ಎಚ್ಚರಿಕೆ.
ಇನ್ನು ಕಾವೇರಿ ಹೋರಾಟಕ್ಕೆ ಫಿಲ್ಮ್ ಚೇಂಬರ್ ಕೂಡ ಕೈ ಜೋಡಿಸಿದೆ. ನೆಲ, ಜಲ, ಭಾಷೆ ವಿಚಾರದಲ್ಲಿ ಧಕ್ಕೆ ಆದ್ರೆ ಫಿಲ್ಮ್ ಚೇಂಬರ್ ನಿಲ್ಲುತ್ತೆ ಅಂತ ಅಧ್ಯಕ್ಷೆ ಜಯಮಾಲಾ ಹೇಳಿದ್ದಾರೆ. ನೆಲ, ಜಲ, ಭಾಷೆ ಈ ಮೂರಕ್ಕೂ ಕೂಡ ಧಕ್ಕೆ ಆಗುತ್ತೆ ಎಂದಾಗ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಯಾವತ್ತೂ ಕೂಡ ರೈತ ಬಾಂಧವರ ಪರ ನಾವ್ಯಾವತ್ತೂ ನಿಂತಿದ್ದೀವಿ. ನಮ್ಗೆ ಕುಡಿಯಕ್ಕೆ ನೀರಿಗೆ ತೊಂದರೆ ಆಗ್ತಿದೆ, ಮಳೆ ಬರ್ತಿಲ್ಲ ಸರಿಯಾಗಿ. ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ವಾಣಿಜ್ಯ ಮಂಡಳಿ, ಪ್ರತಿ ಚಿತ್ರರಂಗ, ಕನ್ನಡ ಚಿತ್ರರಂಗ ಸಂಪೂರ್ಣವಾಗಿ ನಾವು ರೈತ ಬಾಂಧವರ ಜೊತೆಯಲ್ಲಿ ನಾವಿದ್ದೀವಿ ಅಂತ. ಕಾವೇರಿ ನೀರು ಹರಿಸುವಂತೆ ಕಾವೇರಿ ಪ್ರಾಧಿಕಾರ ಶಾಕ್ ನೀಡಿದ ಹೊತ್ತಲ್ಲೇ ಕೇಂದ್ರ ಜಲ ಆಯೋಗ ಮೇಕೆದಾಟು ಡಿಪಿಆರ್ ಅನ್ನ ವಾಪಸ್ ಕಳಿಸಿದೆ. ವಿಸ್ತೃತ ಯೋಜನಾ ವರದಿ ವಾಪಸ್ ಕಳಿಸಿ ಕೆಲ ಅಂಶ ಮಾರ್ಪಾಡು ಮಾಡುವಂತೆ ಸೂಚಿಸಿದೆ. ನೀರಿನ ಬಳಕೆ ಪ್ರಮಾಣ ಹೆಚ್ಚಿಸಿದ್ದ ಕರ್ನಾಟಕ ಸರ್ಕಾರ ಬೆಂಗಳೂರಿನ ಕುಡಿಯೋ ನೀರಿಗಾಗಿ 6.95 ಟಿಎಂಸಿ ನೀರು ಕೇಳಿತ್ತು. ಹಳೆಯ ಹಾಗೂ ಅಪೂರ್ಣ ಅಂಕಿಅಂಶ ನೀಡಿದ್ದ ಕಾರಣ ಕೇಂದ್ರ ಜಲ ಆಯೋಗ ಸ್ಪಷ್ಟನೆ ಕೇಳಿದೆ. ಬ್ಯೂರೋ ರಿಪೋರ್ಟ್, TV9.